ಕೇವಲ ಗುಲಾಮಗಿರಿಯಿಂದ ಮುಕ್ತವಾಗುವುದಲ್ಲ, ಅದನ್ನು ಪಡೆದ ಉದ್ದೇಶವನ್ನು ಅರಿತು ಬಾಳುವುದು. ಸ್ವಾತಂತ್ರ್ಯ ಎಂಬ ಪದ ಚಿಕ್ಕದಾದರೂ ಇದನ್ನು ಪಡೆಯುವುದಕ್ಕಾಗಿ ಭಾರತದಾದ್ಯಂತ ಶತಮಾನಕ್ಕೂ ಹೆಚ್ಚು ಕಾಲ ಹಲವಾರು ಹೋರಾಟಗಳು, ದಂಗೆಗಳು, ಮಹತ್ವಪೂರ್ಣ ಚಳುವಳಿಗಳು ಹಾಗೆಯೇ ಅನೇಕ ಐತಿಹಾಸಿಕ ಘಟನೆಗಳು ಸಂಘಟಿಸಿದವು. ಆ ಸುದೀರ್ಘ ಪಯಣದ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದೆ ತೋರಿಸುವ ಪುಟ್ಟ ಪ್ರಯತ್ನ ನಮ್ಮ ಕೇಂಬ್ರಿಡ್ಜ್ ಶಾಲೆಯ ಮಕ್ಕಳಿಂದ. अपना है दिल ये आज का, दुनिया से जाके बोल दो ऐसे जागो रे साथियों, दुनिया की आंखें खोल दो ओ हाथ धर के बैठने से क्या भला कुछ होता है, ಬ್ರಿಟಿಷ್ ಪೂರ್ವ ಭಾರತ, अंबर हेठा धरती वसदी, एथे हर रुत हसदी हो. ಯುರೋಪಿಯನ್ನರ ಆಗಮನ, ਜਿਹਨੂੰ ਸੱਟ ਇਸ਼ਕ ਦੀ ਲੱਗੇ ਓਏ ਸਾਈਂ ਮੇਰੇ ਆ ਜੁਗਨੀ ਕਹਿੰਦੀ ਏ, ਉਹ ਨਾਮ ਸਾਈਂ ਦਾ ਲੈਂਦੀ ਏ. ਆ ਦਿਲ ਕੱਢ ਲਈ ਤਾਈ ਜਿੰਦ ਮੇਰੀ ਏ. झांसी की रानी आई है, भाल तिलक और हाथ खड़क, दुर्गा है काली माई है. अश्व चढ़ी प्रचंड विकट ये मनु है, लक्ष्मी बाई है, शोले बरसेंगे अब तुझ पर, तेरी शामत आई है. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ
ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೀರಿ. ಎಚ್ಚರ! ಮುಚ್ಚು ಬಾಯ್! ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ರಾಯಣ್ಣ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯಡಿ ಭಾರತದ ಸಾಮಂತ ರಾಜ್ಯದ ರಾಜರಿಗೆ ಸ್ವಂತ ಮಕ್ಕಳಿಲ್ಲದಿದ್ದರೆ ಅವರು ದತ್ತು ಪುತ್ರರನ್ನು ತಂದು ಆಳ್ವಿಕೆ ನಡೆಸುವಂತಿಲ್ಲ. ಇಲ್ಲವಾದಲ್ಲಿ ಆ ರಾಜ್ಯವನ್ನು ಬ್ರಿಟಿಷ್ ಸರ್ಕಾರ ತನ್ನ ಅಧೀನಕ್ಕೆ ಒಳಪಡಿಸಿಕೊಳ್ಳಬೇಕಾಗುತ್ತದೆ. ಈ ನಿಯಮವನ್ನು ನಿರ್ಲಕ್ಷಿಸಿದರೆ ಯುದ್ಧ ಖಚಿತ. ಇದರಂತೆ ಬ್ರಿಟಿಷ್ ಸರ್ಕಾರವು ಜೋಧಪುರ, ಸತಾರಾ, ನಾಗಪುರ ಇನ್ನಿತರ ಸಂಸ್ಥಾನಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿತು. ನಾನು ಮಂಗಲ್ ಪಾಂಡೆ, ಟ್ರೂಪ್ 11ರ ಸೈನಿಕ. ಓಕೆ. ನಾವು ನಿಮ್ಮ ಹೊಸ ರಾಯಲ್ ಎನ್ಫೀಲ್ಡ್ ತುಪಾಕಿಯನ್ನು ಬಳಸುವುದಿಲ್ಲ ಸರ್. ವಾಯ್? ರಾಯಲ್ ಎನ್ಫೀಲ್ಡ್ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಸರ್. ಹಿಂದೂಗಳಾದ ನಮಗೆ ಹಸು ಪೂಜ್ಯನೀಯ, ಮುಸಲ್ಮಾನರಿಗೆ ಹಂದಿ ನಿಷಿದ್ಧ ಸರ್. ಹಾಗೆ ನಾವದನ್ನು ಮುಟ್ಟುವುದಿಲ್ಲ ಕೂಡ. Bullshit. Nonsense. Shut up. Go and join the troop. ಸಾಧ್ಯ ಇಲ್ಲ ಸರ್. I'll dismiss you all. ಈ ದಂಗೆಯನ್ನು ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆದರೆ, ಭಾರತೀಯರಿಗೆ ಅದು ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಬಾಲಾಜಿ, ನಾವು ಅಹಿಂಸಾ ಮಾರ್ಗವಾಗಿ ಹೋರಾಟ ಮಾಡಿದರೆ ಉತ್ತಮ ಎಂದನ್ಸುತ್ತಿದೆ. ಗಾಂಧಿ ಸುಮಾರು 25 ವರ್ಷಗಳಿಂದ ನಾನು ಹೋರಾಟ ಮಾಡ್ತಿದ್ದೀನಿ, ಆದರೆ ಏನು ಬದಲಾವಣೆ ಆಗ್ತಿಲ್ಲ. ಹಾಗಾಗಿ ನಾವು ರಕ್ತ ಹರಿಸಲೇಬೇಕು. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು. इंक्विलाब जिंदाबाद! इंक्विलाब जिंदाबाद! इंक्विलाब जिंदाबाद! इंक्विलाब जिंदाबाद! 1930ರ ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ ಗಾಂಧೀಜಿಯವರು ಸಬರಮತಿಯಿಂದ ದಂಡಿಯವರೆಗೆ ನಡೆದು ಉಪ್ಪಿನ ಕಾನೂನು ಮುರಿದರು. ಈ ದಂಡಿ ಮಾರ್ಚ್ ಮತ್ತು ಅವರ ಅಹಿಂಸಾತ್ಮಕ ಉಪವಾಸಗಳು ದೇಶಾದ್ಯಂತ ಸ್ವಾತಂತ್ರ್ಯದ ಕಾಳ್ಗಿಚ್ಚು ಹೊತ್ತಿಸಿ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಒಂದಗೂಡಿಸಿದವು. प्रचंड बोल मस्तकों के झुंड, आज जंग की घड़ी की तुम हार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड बोल मस्तकों के झुंड, आज जंग की घड़ी की तुम हार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड. ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟವೇ, ಓ ಲಲಾ ಅಶೋಕ ಭೂಮಿಯಲ್ಲಿ ಹಾರಾಡಿ ಶಾಂತಿಯ ಸೂಚಿಸುವೆ, ಓ
ಲಲಲಲಲಾ. ಜನನಿ ಜನ್ಮಭೂಮಿ ಭರತ ಮಾತೆ ನಮಗೆ ನೀನೆ ತಾಯಿ ತಂದೆ. ಹಿಂದೂ ಕ್ರೈಸ್ತ ಮುಸಲಿಂ ಬೌದ್ಧ ಜೈನ ಎಲ್ಲ ಒಂದೇ ನಿನ್ನ ಮುಂದೆ. ಜಯ ಭಾರತಾಂಬೆ ಜಯ ಭಾರತಾಂಬೆ ಜಯ ಭಾರತಾಂಬೆಗೆ ಜಯ ಜಯ ಜಯವೆನ್ನಿ. सुनो गौर से दुनिया वालों, बुरी नजर ना हम पे डालो. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. हमने कहा है तुम भी कहो, हमने कहा है जो तुम भी कहो. ಕಡೂರಿನ ಮಣ್ಣಿಗೂ ಇಲ್ಲಿನ ರೈತರಿಗೂ ಇರುವ ನಂಬಿಕೆ ಧೈರ್ಯ ಅಂದ್ರೆ ನಮ್ಮ ನಂದಣ್ಣ. ಕಡೂರು ಕ್ಷೇತ್ರದ ಆನಂದ ಎಂದು ಅಳಿಯದು ನಿಮ್ಮಯ ಅನುಬಂಧ. ನಮ್ಮ ನಾಡಿಗೆ ಸಿಕ್ಕಿರೋ ಸೌಭಾಗ್ಯ ಆನಂದಣ್ಣ. ಕಡೂರು ಕ್ಷೇತ್ರದ ಆನಂದ ಎಂದು ಅಳಿಯದು ನಿಮ್ಮಯ ಅನುಬಂಧ. ಗೆದ್ದೆ ಗೆಲ್ಲಬೇಕು ನಮಗಾಗಿ ಆನಂದಣ್ಣ.